ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡುಂಡಲ್ಲೇ ಎಲ್ಲ ಐಟಮ್ ಸಿಂಪಲ್ ಆയിട്ട് നല്ല ടേസ്റ്റി ആയിട്ടുണ്ടു. സ്പ്രിംഗ് റോളിൻ്റെ മസാല ഉണ്ടല്ലോ ഇണ്ടത്തെ അടിപൊളിയായിട്ട് ബന്നರು. ഇങ്ങനെ മേവർക്ക് ട്രൈ ആക്കോರು. ಇಂಡಿಂದ್ರಲ್ಲ ಹಾಕಿರೆ ಚೊಂದುಟ್ಟು ನಾನು ನಿங்கள்ಟ ಶೇರ್ ಹಾಕ್ರೆ. ಫಸ್ಟ್ ಕೂಡ ನಾನು ಜೆಲ್ಲಿ ಹಾಕಿ ಉಂಟುಲೆ ಜೆಲ್ಲಿ ಗುಂಡಲ್ಲಿ ಆ ಪ್ಯಾಕೆಟ್ ಲಿಕ್ಕರು ಎತ್ತರ ತನ್ನೆ ಬೀತೋನು ಉಂಟಲ್ಲ ಉಡೆ ஒரு ಪ್ಯಾಕೆಟ್ಗೆ 1/2 ಲೀಟರ್ ತನ್ನೆ ಬೀತೋನು പിന്നെ അതിൽ ಜಂಡು പൊടി ಬಲ್ತದಲ್ಲ ಬಂಡು ಅದು ಎಲ್ಲ ಇಟ್ಟಿಟ್ಟು ಇದರುಂಡಲ್ಲ ನಲ್ಲೇ ಬಾಯ್ಲ್ ಹಾಕೊಂಡು ಇದು ನಾನು ಸ್ಟ್ರಾಬೆರಿ ಸೂಫ್ಲೆ ಹಾಕಿ ಉಂಟುಲೆ ಇಪ್ಪ ಸ್ಟ್ರಾಬೆರಿ ಸೀಸನ್ ನಿಂಗೆ ಮಾರ್ಕೆಟ್ಲೆಲ್ಲ ಸ್ಟ್ರಾಬೆರಿ ಉಂಡಲ್ಲೇ ಈಸಿ ಆയിട്ട് കിട്ടും. ഇതിപ്പോ നോക്കോರು നല്ലേ ಬಾಯ್ಲೇ ಇರುವುಡೆ ഇതിൽ ഒരു പ്ലേറ്റിಗೆ ಬೀತೊನ್ನಂಗ ಬೀತಿಟ್ಟುಂಡಲ್ಲೇ ಕಂಪ್ಲೀಟ್ ಆയിട്ട് ಚಪ್ಪೆಯಲ್ಲಿ ಪಿನ್ನದು ಗಟ್ಟಿಯೋಡು ಬೆಚ್ಚ ಇಕ್ಕೊಂಬತ್ತಿಗೆ ಇದ್ರೆ ನಿಂಗೆ ಪ್ಲೇಟಿಗೆ ಬೀತೋರು ಫ್ರಿಜ್ಜಿಲ್ ಬೆಚ್ಚಂಗೆ ಓಡು ಪರ್ತ್ ಬೆಚ್ಚಂಗೂ ಅವಡು ಅದು ಅವಡಿಗೆ ಚಪ್ಪೆ ಇಟ್ಟುಂಡಲ್ಲೇ ಗಟ್ಟಿಯೋಡು ಇದ್ರಿಪ್ಪ ನಾನು ಒಂದು ಸೈಡ್ಲು ಬೆಚ್ಚಿಟ್ಟು ಸ್ಪ್ರಿಂಗ್ ರೋಲ್ಗೆ ಮಸಾಲೆ ಹೆಂಗನೆ ಹಾಕ್ರೆ ನೋಕ್ಕ ಫಸ್ಟಿಗೆ ಸ್ಪ್ರಿಂಗ್ ರೋಲ್ ಹಾಕು ಚಿಕನ್ ಬಾಯ್ಲ್ ಹೋಗಿ ಬೇಯ್ಕೊಂಡು ಬೋನ್ಲೆಸ್ ಪೀಸ್ ಚಿಕನ್ എടുത്തിട്ട് 1 ടീസ്പൂൺ മുളകുടെ പൊടി ಬೇನಾಯ್ತರ ಉಪ್ಪರ പൊടി ഒരു പാതി ടീസ്പൂൺ മഞ്ഞളുടെ പൊടി ഇത്തരം ഇൻഗ്രീഡിയൻസ് ഈ തന്നിക്കിട്ടിട്ടുണ്ടല്ലേ ചിക്കൻ്റെ ഞങ്ങൾ കംപ്ലീറ്റ് ബോയിൽ ആവാൻ ಬಿಡೋಣ. ഇപ്പോൾ സൂഫിലേക്ക് ഞങ്ങൾ ಸ್ಟ್ರಾಬೆರಿ ಎಲ್ಲ ರೆಡಿ ಹಾಕುವ. നല്ല ಟೇಸ್ಟಿ ಅವರು ಸ್ಟ್ರಾಬೆರಿ ಸೂಫ್ಲೆ ನಿಂಗೆ ಟ್ರೈ ಹಾಕೋರು ನಿಂಗೆ ಗೊಂತೋಡು ಎತ್ತರ നല്ല ഒടിച്ചൊന്നിട്ട് ಇದರೆಲ್ಲ ನಾನು ಫಸ್ಟಿಗೆ ಕಟ್ಟಿ ಹಾಕಿಟ್ಟು എടുത്തോളെ ಸ್ಟ್ರಾಬೆರಿ പിന്നെ വാഷ് ആക്കുമ്പോൾ തെൽ സോർത്തെ പൊടിയെല്ലാം ഇട്ടിട്ട് വാഷ് ആക്കുന്നത് നല്ലേ അതിൽ ചൊമ്മ മണ്ണ് അങ്ങനത്തെതെല്ലാം ഇക്കറ് അതെല്ലാം ക്ലീൻ ആവുന്നുണ്ടായെങ്കിൽ തെൽ സോർത്തെ പൊടി ഇട്ടിട്ട് ക്ലീൻ ആക്കുവർ. ഇപ്പോൾ ಸ್ಟ್ರಾಬೆರಿ ಎಲ್ಲ ಕಟ್ಟಾಕಿಟ್ಟೈಡು ನೆಕ್ಸ್ಟ್ ಕೂಡ ನಾನು ഒരു 1/2 കപ്പ് എടുത്തരെ വിപ്പിംഗ് ക്രീം എടുത്തരെ വിപ്പിംഗ് ക്രീം ഇട്ടെങ്കിൽ ഭാരി നല്ല അവಡು വിപ്പിംഗ് ക്രീം പിന്നെ നിങ്ങൾ ബീറ്ററിൽ ബീറ്റ് ಹಾಕೊಂಡು അങ്ങനത്തെ ഒന്നും ಬೇನುಂಟೆಂದಿಲ್ಲ ಹ್ಯಾಂಡ್ ಮಿಕ್ಸರ್ ಇಕ್ಕರಲ್ಲಿ ಕೈಲಿ ಇങ്ങനെ ಮಿಕ್ಸ್ ಹಾಕಿರೋದು അതിൽ ജസ്റ്റ് ഈ വിപ്പിംഗ് ക്രീം ಎಲ್ಲ ಮೆಲ್ಟ್ ಹಾಕಿ ಹೆಂಗಾಯ್ತು ತೆಲ್ ಫಾಸ್ಟ್ ഒരു 5-10 നിമിഷം ഇതിങ്ങനെ ചന്ത ബീറ്റ് ಹಾಕೋರು ತೆಲ್ಲು ಮಂದಾಗಿ ಮೈಯೋಡು വിപ്പിംഗ് ക്രീം ഒരു ചെറിയ കപ്പ് ഫുള്ളു ഫ്രഷ് ക്രീം ഇಟ್ಟರೆ ಎತ್ತರ ಮದರ ಬೇನು ನೋಕಿಟ್ಟು ಮಿಲ್ಕ್ ಮೇಡಿಡೋರು ಖಾಲಿ ಫ್ರೆಶ್ ಕ್ರೀಮ್ ಮಿಲ್ಕ್ ಮೇಡ್ ಮಿಕ್ಸ್ ಹಾಕಿಟ್ಟು ಸೂಫ್ಲೆ ಹಾಕಿಡಾರು ವಿಪ್ಪಿಂಗ್ ಕ್ರೀಮ್ ಇಟ್ಟಿಟ್ಟು ನಿಂಗೆ ಅವ್ರು ಹಾಕಿಟ್ಟು ನೋಕೋರು ಭಾರಿ നല്ല ಅವಡು ಪೈನಾಪಲ್ಡದು ಹಾಕ್ರೆಂಗುം ಸೇಮ್ ಇದೇ ಬಲೆ ನಿಂಗೆ ರೆಡಿ ಹಾಕಿ ಹೆಂಗಾಯ್ತು ഇപ്പോൾ ಎಲ್ಲ ಇಂಗ್ರೀಡಿಯನ್ಸ್ ಇಟ್ಟಿട്ടുണ്ടല്ലോ ಚಂದ ಮಿಕ್ಸ್ ಹಾಕೋರವ್ರಕ್ಕ ಎಲ್ಲ ಒಟ್ಟಿಗೆ ನಲ್ಲೇ ಮಿಕ್ಸ್ ಆಗೋಣ. പിന്നെ ಇದಕ್ಕೆ ನಂಗೆ ಜೆಲ್ಲಿ ಹಾಕಿ ಬೆಚ್ಚಿರಲ್ಲೇ ಅದರ ഒരു വലിയ പീസ് ಬಲೆ ಕಟ್ಟಾಕಿಟ್ಟು ಇದಕ್ಕಿಡೋಣ ಚೊಮ್ಮೆ ಚೆರಿ ಹಾಕಿಟ್ಟು ಕಟ್ಟಾಕಿಟ್ಟಿಡಂಡ ಅದಲ್ಲಕ್ಕ ಕಲ್ನೆ ಬಲೆ ಅವಡು ಅದಕ್ಕೆ ಬೇನೆಡ್ತೆಲ್ಲಿ ಬೆಲೆ ಕಟ್ಟಾಕಿಟ್ಟೇ ಇಡೋರು ಕಾಣೋಗುಂ ಚಂದ ಕಾಂಡಪ್ಪ. ನೆಕ್ಸ್ಟ್ ಸ್ಟ್ರಾಬೆರಿ ಕಟ್ಟಾಕಿದ್ರೆ ಡೈರೆಕ್ಟ್ ನಂಗೆ ಅದಕ್ಕೆ ಇಟ್ಟು ಬಿಡೋಣ. ಪೈನಾಪಲ್ಡದು ಹಾಕ್ರೆಂಗೆ ಪೈನಾಪಲ್ಡಿ ಇങ്ങനെ ചെറിയ കട്ടാക്കിയിട്ട് പന്തറിയിട്ടിട്ട് തെല്ല് ബോയിൽ ആക്കിയിട്ട് പിന്നെ ഞങ്ങൾ സൂഫിലേക്ക് യൂസ് ആಕೊಂಡು ನೋಡು. ಡ್ರೈ ಫ್ರೂಟ್ಸ್ ನಿಂಗೆ ಪಿಸ್ತಾ ಬದಾ ಕೊಟ್ಟೆ ಎಂದ್ರಿಡೋಗಿ ಇಷ್ಟುಂಡು ಅದೆಲ್ಲ ಇಟ್ಟಿಟ್ಟುಂಡಲ್ಲೇ ಇದ್ರೆ ನಾನಿപ്പോൾ ಫ್ರೀಸರ್ಲು ಬೆಚ್ಚೊಂಟುಲೆ ನಾ ಫ್ರೀಸರ್ಲು ಎಂದಕ್ಕೆ ಬೆಚ್ಚೊಂಟುಲೆ ಚೊಂದಂಗೆ ತೆಲ್ಲು ഐസ് ക്രീം ബല ആവട്ടെ ചൊന്നിട്ട് ഉടിപ്പ ചിക്കനും വെന്തിട്ട് റെഡി ആയിട്ട് ചിക്കൻ്റെ ഷെഡ് ആക്കിയിട്ടുണ്ടല്ലേ ഒരു സൈഡിൽ ಬೇಯ್ಕೊಂಡು പിന്നെ ആ ചിക്കൻ ಬೇಪಟ್ಟೆ ತನ್ನೀರೆ ഒരു ಸೈಡ್ಲು ಬೆಚ್ಚಿ ಬಿಡು. ಜ್ಯೂಸಿನ ನಾನು ಫಲೂದ ಹಾಕೋ ಪಡ್ತೇನೆ ನಾನು ಫಲೂದത്തെ ಪ್ಯಾಕೆಟ್ಲುಂಡಲ್ಲೇ 1 ಲೀಟರ್ ಪಾಲ್ಗೆ ಎಲ್ಲ ಇಡೋಗುಲ್ಲೆ ಮಿಕ್ಸ್ ನಾನಿപ്പോൾ 1/2 ಲೀಟರ್ ಪಾಲ್ಗೆಲ್ಲ ಹಾಕಿಟ್ಟುಲೆ 1/2 ಲೀಟರ್ ಪಾಲ್ಗೆ 2 ಗ್ಲಾಸ್ ಎಕ್ಸ್ಟ್ರಾ ತನ್ನಿ ಬೀತಿಟ್ಟುಂಡಲ್ಲೇ ತೆಲ್ಲಿದು ಲೈಟ್ ಬಾಯ್ಲ್ ಆಯೋಳ್ತು ಫಸ್ಟಿಗೆ ಲೈಟ್ ಬಾಯ್ಲ್ ಆಗುമ്പൊത്തുಗು പിന്നെ ನಂಗೆ ಆ ಫಲೂದ ತಿಂದಿಂದ ಆಯ್ತು. ഫലൂദ നിങ്ങൾക്ക് ചൊമ്മ ഫ്ലേവറിൽ പണ്ട് പിസ്ത ഫ്ലേവർ പിന്നെ റോസ് ഫ്ലേവറെല്ലാം ಯಾರು നല്ല അവിടെ ഉണ്ടല്ലേ റോസ് ഫ്ലേവർ ഞാനിവിടെ റോസ് ഫ്ലേവർ ഫലൂദ യൂസ് ആക്കി ഉണ്ടല്ലേ ഇതിപ്പോൾ 1 ಪ್ಯಾಕೆಟ್ ಫುಲ್ಲಿಗೆ 1 ಲೀಟರ್ ಪಾಲು ನೇರಿಟ್ಟು ನಾನಿവിടെ 1/2 ಲೀಟರ್ ಪಾಲೆಲ್ಲ എടുത്തോണ്ട് പാതിരത്തിൽ ഇട്ട് ഉണ്ടല്ലേ. ನೆಕ್ಸ್ಟ್ ಎಂದಿಲ್ಲ ಈ പൊടിയെല്ലാം ഇട്ടിട്ട് അതിൽ സാമ ഇതെല്ലാം ഉണ്ടല്ലേ എല്ലാം നല്ല ಬೇവുണ്ട് ടേസ്റ്റി ആണ്. നിങ്ങൾ എപ്പോഴും റോസ് ഫ്ലേവർ ഇത് യൂസ് ആക്കോ. പാതിരത്തിലിട്ട ನಾನು ಇದಕ್ಕೆ ಎಕ್ಸ್ಟ್ರಾ ಕಸ್ಕಸ್ ಬೇರೆ ನಿಂಗೀಗ പിന്നെ ನಾನು ಇದಕ್ಕುಂಡಲ್ಲಿ ಎಕ್ಸ್ಟ್ರಾ ಜೆಲ್ಲಿನೂ ಪಡೆ ನಾನು ಸ್ಟ್ರಾಬೆರಿ ಜೆಲ್ಲಿ ಹಾಕಿಟ್ಟಿನಲ್ಲಿ ಸ್ಟ್ರಾಬೆರಿ ಸೂಫ್ಲೆ ಹಾಕೊಂಬತ್ತಗು ಆ ಜೆಲ್ಲಿയുടെ പാതി ನಾನು ಬೆಚ್ಚಿದೆ ಎಂದು ಚೊಂದಿಂಗೆ ಫಲೂದಕ್ಕೆ ಇಡೋಂಗು ಬೇನಾಯ್ತು ഇതിപ്പോൾ നല്ല ಬಾಯ್ಲ್ ಆಯಿಲ್ പിന്നെ ನಾನು എനിക്ക് ಕಾಟ್ರೆ ഇപ്പോൾ ഉണ്ടല്ലേ സ്പ്രിംഗ് റോളിൻ്റെ മസാല ಹಾಕೋ ಬರ್ತಾಯೆ ಫಸ್ಟಿಗೆ ಆಯಿಲ್ ಬೀತೀರ ವೆಜಿಟೇಬಲ್ ಆಯಿಲ್ ಬೀತೋರು ಆಯಿಲ್ನಲ್ಲೇ ಬೆಚ್ಚಾಯಿಲ್ പിന്നെ ഉണ്ടല്ലേ ഒരു കായ്മുള്ളോട് ചെറിയ കട്ടാക്കിയിട്ടിടോർ സിമ്പിളായിട്ട് ആക്കിയത് സ്പ്രിംഗ് റോളിൻ്റെ മസാല. ഇതേ മസാല നിങ്ങൾക്ക് സെയിം സമോസത്തേക്കും യൂസ് ആക്കാം. 2 ಮೀಡಿಯಮ್ ಸೈಜ್ ನೀರುಳ್ಳಿയുടെ ചെറിയ ಕಟ್ಟಾಕಿಟ್ಟು എടുത്തോണ്ട് ನೀರುಳ್ಳಿ ತೆಲ್ಲು ಸಾಫ್ಟ್ ಅವಡತ್ತರ ಫ್ರೈ ಹಾಕೋರು ಗೋಲ್ಡನ್ ಬ್ರೌನ್ ಎಲ್ಲ ಅವನು ಉಂಟೆಂದಿಲ್ಲ ತೆಲ್ಲು ಸಾಫ್ಟ್ ಆಗಿ ಮೈ ಅವಡು
ಇಂಜಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟು ಪಚ್ಚಮನ ಕಂಪ್ಲೀಟ್ ಆയിട്ട് ಪೋಂಡತ್ತರ ಫ್ರೈ ಹಾಕೋರು. ಇದಕ್ಕೆ ನಾನು ಪಿನ್ನ ಒರೇ ಟೊಮೆಟೊ ಇಟ್ಟರೆ ಜಂಡ ನೀರುಳ್ಳಿ ಇಟ್ಟೆಂಗೂ ஒரு ಟೊಮೆಟೊ ಮೈಯೋಡು ಚೆರಿಯದು ಟೊಮೆಟೊ ಚೆರಿಯ ಕಟ್ಟಾಕಿಟ್ಟೇ ಇಡೋನು. ನಾನು ಇದಕ್ಕೆ ಇಪ್ಪ ಉಪ್ಪೆಂದು ಇಡೋ ಪೋಯೋಂಟಿಲ್ಲ ಎಂದೆ ಚೊಂದೆಂಗೆ ನಂಗೆ ಚಿಕನ್ ಬೇಪಟ್ಟು ಉಪ್ಪೆಲ್ಲ ಇಟ್ಟಿಕ್ಕರಲ್ಲೇ ಆದರೆ ತಣ್ಣೀರೆ ನಂಗೆ ಇದಕ್ಕೆ ಬೀ ತಗೊಂಡು ಅದಕ್ಕೆ ಬೇನೆ ಇಟ್ಟು ನಾನು ಇದಕ್ಕೆ ಉಪ್ಪೆಂದು ಇಟ್ಟಿಟ್ಲೆ ಇಪ್ಪ ನೋಕೋನು ಚಿಕನ್ ಬೇಪಟ್ಟಿ ತಣ್ಣೀರೆ ಅಂತೇಳಿ ಬೀತೀರ ಇದಕ್ಕೆ ಅದ್ರಲ್ಲಿ ಮೊಲೋಡ ಪೊಡಿ ಉಪ್ಪು ಮಂಜಳ ಪೊಡಿ ಎಲ್ಲ ಇಕ್ಕರಲ್ಲೇ ಅದೇ ಮೈಯೋಡು ತೆಲ್ಲು ಬೀತೋರು ಚೊಮ್ಮಿಂದೆಂಗೂ ತೆಲ್ಲು ಬೀತಿ ಹೆಂಗೈತೆ ಅಪ್ಪ ಟೊಮೆಟೊ ಎಲ್ಲ നല്ല ಸಾಫ್ಟ್ ಔಡು ಅದಕ್ಕೆ ಬೇನೆ ಇಟ್ಟು ಚಿಲ್ಲಿ ಫ್ಲೇಕ್ಸ್ 1 ಟೀ ಸ್ಪೂನ್ ಕೊತ್ತಂಬರಿ ಪೊಡಿ 1/2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ 1/2 ಟೇಬಲ್ ಸ್ಪೂನ್ ಎಲ್ಲ ಇಟ್ಟಿಟ್ಟೋರ್ಕ ಇದ್ರೆ ನಲ್ಲಿ ಮಿಕ್ಸ್ ಹಾಕೋರು. നല്ല ഇടി മസാല സമൂസത്തേക്ക് നിങ്ങൾക്ക് സെയിം ഇതേ മസാല റെഡിയാക്കിയിട്ട് എടുക്കുക. ಬೇನಾಯ್ತರ ಉಪ್ಪು ಚೊಂದೆಂಗೆ ಆಲ್ರೆಡಿ ಚಿಕನ್ ತನ್ನಿಲೆಲ್ಲ ಉಪ್ಪುಂಡು ತೆಲ್ಲು ಬೇಂಡೇಂಡು ಉಪ್ಪಿಟ್ಟೆಂಗೈತು ಒಂದು ಸಮಯ ಉಪ್ಪು ಕೊರಡಿಯಾಯಂಗ ಚೊನ್ನೊಟ್ಟು ಇಪ್ಪ ಇದ್ರೊರ್ಕ ಚಂದ ಎಲ್ಲ ಮಿಕ್ಸ್ ಹಾಕಿಟ್ಟಾಯಿಟ್ಟು ಚಿಕನ್ ಶ್ರೆಡ್ ಹಾಕಿದ್ರೆ ಇದಕ್ಕೆ ಇಡೋಣ. ಚಿಕನ್ ಉಂಡಲ್ಲೇ ಮಿಕ್ಸಿಲಿ പൊടി ಹಾಕಿಟ್ಟು ಇಟ್ಟೆಂಗುം നടക്കറ് എന്താവില്ലേ ನಾನಿവിടെ ಕೈಲಿ ಶ್ರೆಡ್ ಹಾಕಿಟ್ಟು ಇಟ್ಟುಂಟುಲೆ ಚೆರಿಯ ಶ್ರೆಡ್ ಹಾಕಿಟ್ಟು ಇಟ್ಟೆಂಗೈತೆ ಇದರಲ್ಲಿ ಇಪ್ಪ ಚಂದ ಮಿಕ್ಸ್ ಹಾಕೋರು. ಇದಕ್ಕೆ ಪಿನ್ನೆ ನಂಗೆ ಚೀಸ್ ಇರೋಗುಂಡು ಅಲಕ್ಕ ಚಪ್ಪಾಯಿಲ್ ಪಿನ್ನೆ ಕೊತ್ತಂಬರಿ ಚೊಪ್ಪಿಡ್ರೆಂಗು ಮಿಡ ನಿಂಗೆ ಈ ಟೈಮುಲು ಇಪ್ಪ ಈ ಮಸಾಲೆ ರೆಡಿ ಆಯಿಡು നല്ല ടേസ്റ്റി ആവുള്ളൂ. സമൂസത്തും നല്ല ആവുള്ളൂ. ഇതൊക്കെ ഉണ്ടല്ല എല്ലാത്തും ഭാരി ടേസ്റ്റ് ആവുള്ളൂ. ഇത് കട്ട്ലെറ്റും ഈ മസാല നല്ല ടേസ്റ്റി ആവുള്ളൂ. ഇപ്പോൾ നോക്കൂ ഫലൂദ ബോയിലായിട്ട് റെഡി ആയിട്ട് നല്ല തിക്നെസ് ബല ಬಂದರೆ ഇതിരിപ്പോൾ ನಾನುಂಡಲ್ಲಿ ಫ್ರಿಜ್ಜಲ್ಲಿ ಬೆಚ್ಚಿಬಿಟ್ರೆ ಫ್ರಿಜ್ಜಲ್ಲಿ ಬೇಯ್ಕ್ರಂಡಿ 3 ಫಲೂದ ಚಪ್ಪಾಯಿ ಉಳ್ಟು ಅಲ್ಲಿ ಪಿನ್ನೆ ಫ್ರಿಜ್ಜಲ್ಲಿ ಬೇಯ್ಕೋರು. ಫ್ರಿಜ್ಜಲ್ಲಿ ಬೆಚ್ಚಿಟ್ಟು ನಾ ಪಿನ್ನೆ ಸರ್ವ್ ಹಾಕೊಂಬತ್ತುಗೆ ಅದಕ್ಕೆ ಎಂದ್ರಲ್ಲಿ ಇಟ್ಟರೆ ಚೊಂದು ಕಾಟ್ರೆ ഇപ്പോൾ കറിയാക്കി ಹೋಗು ഫസ്റ്റ് ಗುಂಡಲ್ಲಿ ഒരു ബൗൾ എടുത്തിട്ട് 1 ടേബിൾ സ്പൂൺ മുളക് പൊടി പിന്നെ ഗരം മസാല പൊടി 1/2 ടേബിൾ സ്പൂൺ മഞ്ഞളുടെ പൊടി 1/4 ടീസ്പൂൺ കൊത്തമ്പരി പൊടി 1 ടേബിൾ സ്പൂൺ ജീരകര പൊടി 1 ടീസ്പൂൺ കസൂരി മേത്തി തെല്ല് ಬೇನಾಯ್ತರ ಉಪ್ಪು ಈ ಕರೀಮ್ ನಲ್ಲೆ ಟೇಸ್ಟಿ ಅವಡು ಟ್ರೈ ಹಾಕೋರು. ಫ್ರೆಶ್ ಕ್ರೀಮ್ ಅವರು 5-6 ಟೇಬಲ್ ಸ್ಪೂನ್ ಹತ್ತರ ಬೀತಿಟ್ಟುಂಡಲ್ಲಿ ಈ ಮಸಾಲೆ ನಂಗೆ ನಲ್ಲೆ ಮಿಕ್ಸ್ ಹಾಕೊಂಡು ಫಸ್ಟ್ಗೆ ಈ ಮಸಾಲೆ ಇಪ್ಪುಡೆ ನಲ್ಲೆ ಮಿಕ್ಸ್ ಆಯಿಡು പിന്നെ ಅದಕ್ಕೆ ಚಿಕನ್ ವಾಶ್ ಹಾಕಿಟ್ಟು ತನ್ನಿ ಎಲ್ಲ ಕಂಪ್ಲೀಟ್ ಆയിട്ട് ಡ್ರೈ ಆಯಿಟ್ಟಿಕ್ಕೊಂಡು ಚಿಕನ್ ಆ ಚಿಕನ್ ಈ ಮಸಾಲೆಗೆ ಇಟ್ಟಿಟ್ಟು ಪರಟಿಟ್ಟುಂಡಲ್ಲಿ ஒரு ಅரை ಗಂಟೆ ರೆಸ್ಟ್ ಹಾಕೋಕೆ ಬೇಕೋರು. ನೆಕ್ಸ್ಟ್ ஒரு ಎಡೆ എടുത്തിട്ടുണ്ടല്ലേ 4-5 ಟೇಬಲ್ ಸ್ಪೂನ್ ಹತ್ರ ಬಟರ್ ಇಡೋಣ. ಬಟರ್ ಬದಲು ನೈ ಬೀತಿಂಗು ಮಾಡು ಎಲ್ಲ ಬಟರೆಲ್ಲ ಮೆಲ್ಟ್ ಆಯಿಲ್ ಪಿನ್ನೆ ಚಿಕನ್ ನಂಗೆ ಪರಟಿಟ್ಟಿಕ್ಕರಲ್ಲಿ ಆ ಚಿಕನ್ ಪೀಸರೆಲ್ಲ ಇದಕ್ಕೆ ಇಟ್ಟಿಟ್ಟು ಚಿಕನ್ ಕಂಪ್ಲೀಟ್ ಆയിട്ട് ಫ್ರೈ ಆವಡತ್ತರ ನಂಗೆ ಇದ್ರೆ ಫ್ರೈ ಹಾಕ್ಕೊಂಡು ಚಿಕನ್ಡೆಲ್ಲ ಇಟ್ಟಿಟ್ಟುಂಡಲ್ಲಿ ಅಡಿ ಮರ್ಚಿಟ್ಟೆಲ್ಲ ಫ್ರೈ ಹಾಕಿ ಹೆಂಗಾಯ್ತು ನಾನು ഇവിടെ ചെറിയ കട്ട് ആക്കിയിട്ട് എടുത്തോണ്ടേ ಬೇಗ ಬೇವುಡು ಚೊನ್ನೊಟ್ಟು ಈಸಿ ಆಯಿಟ್ಟು ಮಾಡು ചൊമ്മനാറ ನಂಗೆ ಕಾತೋಂಟೆ ಇಕ್ಕೊಂಡು ಎಂದಿಲ್ಲ. ഇപ്പോൾ ಇದರೆಲ್ಲ ഒരു സൈഡ് ഫ്രൈ ആയിട്ട് അടി മറിച്ചിട്ടിട്ട് ഇങ്ങനെ മേയെല്ലാം രണ്ട് സൈഡ് നല്ല ഫ്രൈ ആക്കിയിട്ടുണ്ടല്ലേ പിന്നെ ഇതിരെ എടുത്തിട്ട് ഞങ്ങൾ ഒരു പ്ലേറ്റിಗೆ ഇട്ട് വെച്ചെങ്കാಯ್ತು. ಸಿಂಪಲಾയ ಕರಿ ಇದು നല്ല ಟೇಸ್ಟಿ ಅವಡು ಪತ್ತರ್ಗೆ പിന്നെ ಚಪಾತಿ ಇಂಗಂತದಕ್ಕೆಲ್ಲ ಭಾರಿ നല്ല ಅವಡು. ನಾ ಮಾತ್ರ ಇಂಡು ಪಿಂಡಿ ಹಾಕಿರಿ ಪಿಂಡಿಗೂ നല്ല ಟೇಸ್ಟಿ ಆವಡಿ ಕರಿ. ഇപ്പോൾ ചിക്കൻ ഫ്രൈ ആയിടല്ലേ ചിക്കൻ പീസറെല്ലാം എടുത്തിട്ട് ഒരു പ്ലേറ്റിಗೆ ಇಟ್ಟು ഒരു ಸೈಡ್ ಬೆಚ್ಚೊಳ್ಳೆ. ನೆಕ್ಸ್ಟ್ ಉಂಡಲ್ಲೇ ಇದೇ ಬಟರ್ಗೆ ನಾನಿവിടെ ಆನಿಯನ್ ಇಟ್ಟುಂಟುಲೆ ಎಣ್ಣೆ ಮೈ ಇಟ್ಲಾಂಟ್ ಕಣ್ಣಂಗೆ ಎಕ್ಸ್ಟ್ರಾ ತೆಲ್ ಬೀತಿಂಗು ಮಾಡು ಜಂಡು ಮೀಡಿಯಮ್ ಸೈಜ್ ನೀರುಳ್ಳಿ ಸ್ಲೈಸ್ ಹಾಕಿಟ್ಟು ತೆಡ್ತೊಂಡ್ರೆ ನೀರುಳ್ಳಿ ನಲ್ಲೆ ಫ್ರೈ ಆವಟ್ಟು. ಸ್ಪ್ರಿಂಗ್ ರೋಲು ಸಮೋಸ ಹಿಂಗಂತೆಲ್ಲ ಹಾಕೊಂಬತ್ತಕು ನೀರುಳ್ಳಿ ನಲ್ಲೆ ಫ್ರೈ ಆಯಿಲ್ಲಂಗೂ ಪ್ರಾಬ್ಲಮ್ ಎಂದಿಲ್ಲ. ಚೊಂದಿಂಗೆ ಅದು ಎಣ್ಣೆಲೆಲ್ಲ ಪಾಡೋರ್ಕ ಫ್ರೈ ಹಾಕೋಗಲ್ಲಿಕ್ಕರೆ ಕರಿ ಬಸ್ತೆಲ್ಲ ಹಾಕೊಂಬತ್ತುಕೊಂಡಲ್ಲಿ ನೀರುಳ್ಳಿ ನಲ್ಲೆ ಫ್ರೈ ಆಯಂಗೆ ನಲ್ಲ ಹೊಡಿ. 1/2 ಟೇಬಲ್ ಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟರೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟು ಪಚ್ಚಮನ ಕಂಪ್ಲೀಟ್ ಆയിട്ട് ಪೋಂಡ್ ಹತ್ತಿರ ಫ್ರೈ ಹಾಕ್ಕೊಂಡು ஒரு ಕಾಯಿ ಮೊಲೋಡೆ ಸಪೂರ ಕಟ್ಟಾಕಿಟ್ಟು ಇಟ್ಟೊಂಡ್ರೆ ಎಲ್ಲ ಐಟಮ್ ഒരു നല്ല ಫ್ರೈ ಹಾಕ್ಕೊಂಡು ಬರು. ಇದಕ್ಕೆ ನಾನಿവിടെ ಜಂಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಯೂಸ್ ಹಾಕಿರಿ ചെറിയ ಕಟ್ಟಾಕಿಟ್ಟು ಟೊಮ್ಯಾಟೊ ಇಟ್ಟಿಟ್ಟು നല്ല ಸಾಫ್ಟ್ ಆವಡತ್ತರ ಫ್ರೈ ಹಾಕೋರು. ಟೊಮ್ಯಾಟೊ ಇಟ್ಟು ಬೇನಾಯ್ತರ ಉಪ್ಪಿಟ್ಟಿಟ್ಟು ಇದರ ನಲ್ಲೆ ಮಿಕ್ಸ್ ಹಾಕಿಂಗೈತೆ ಎಲ್ಲ ಐಟಮ್ ಇಟ್ಟಿಟ್ಟುಂಡಲ್ಲಿ ನಲ್ಲ ಇನ್ನು ಫ್ರೈ ಹಾಕ್ಯೋ ಬರ್ನು ನಂಗೆ ಎಲ್ಲ ಸಾಫ್ಟ್ ಆವನು. ഇപ്പോൾ ಎಲ್ಲ ಸಾಫ್ಟ್ ಇರಲ್ಲೇ ಚಿಕನ್ ಪಾರ್ಟಿ ಮಸಾಲೆ ஒரு ತೆಲ್ಲು ಒಳ್ನಿಟ್ಟಿಕ್ಕಿರಲ್ಲ ಆ ಎಡ್ತಲು ಅದಕ್ಕೆ ತೆಲ್ಲು ತನ್ನಿ ಬೀತಿಟ್ಟುಂಡಲ್ಲಿ ಮಿಕ್ಸ್ ಹಾಕಿಟ್ಟು ಇದಕ್ಕೆ ಬೀತೋನು.
அப்போ டொமேட்டோ எல்லாம் நல்ல சாஃப்ட் ஆகிடுது தண்ணி பீத்திட்டாகும்போத்துக்கு. நெக்ஸ்ட் இப்போ நாங்கள் அதுக்கு சிக்கன் பரட்டும் மெந்திரಲ್ಲ ಮಸಾಲೆ ಇಟ್ಟರೆ ಸೇಮ್ ಅದೇ ಮಸಾಲೆ ಇದಕ್ಕೆ ಇಡೋಣ. ಪಾದಿ ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ ಪೊಡಿ, പിന്നെ ಗರಂ ಮಸಾಲ ಪೊಡಿ ಪಾದಿ ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಯಾರ ಖಾರ ಬಲ್ಲ ಅವಡಿಂದಲ್ಲ 1 ಟೀ ಸ್ಪೂನ್ ಮೈ ಅವಡು ಎಲ್ಲ ಪೊಡಿ ಬಸ್ತಿಟ್ಟಿಟ್ಟು ಇದರೊಳಗೆ ಚಂದ ಮಿಕ್ಸ್ ಹಾಕೋರು. പിന്നുണ്ടല്ലേ ಇದಕ್ಕೂ ನಂಗೆ ಫ್ರೆಶ್ ಕ್ರೀಮ್ ಇಡೋಣ. ഒരു 1/2 ಕಪ್ ಹತ್ತಿರ ಇಡೋಣ. ನೋಕಿಟ್ಟು ಹೆಂಗಾಯ್ತು ಫ್ರೆಶ್ ಕ್ರೀಮ್ ಇಟ್ಟಿಟ್ಟು ಒರ್ಕನ್ನೆಲ್ಲ ಮಿಕ್ಸ್ ಹಾಕಿಕೊಳ್ಳೋರಿದ್ರೆ ನೆಕ್ಸ್ಟ್ ನಂಗೆ ಫ್ರೈ ಹಾಕಿ ಬಿಚ್ಚಿ ಚಿಕನ್ ಪೀಸ್ ಉಂಡಲ್ಲೇ ಅದ್ರ ಎಲ್ಲ ಇದಕ್ಕೆ ಇಡೋರು. ಅದ್ರಲ್ಲಿ ಬಟರ್ ಲಿಕ್ಕರ್ ಪ್ಲೇಟ್ಲ ಅದರೆಲ್ಲ ವೇಸ್ಟ್ ಹಾಕಂಡ ಈ ಕರಿಗೆ ಬೀತಿ ಹೆಂಗೈತು ಇದ್ರಿಪ್ಪ ಚಂದ ಮಿಕ್ಸ್ ಹಾಕಿಟ್ಟುಂಡಲ್ಲೇ ಲೈಟಾയിട്ട് ಬಾಯ್ಲ್ ಆಗೋಗಿ ಬಿಡೋಣ. ഇതിപ്പോൾ നല്ല ബോയിലായോ ಬಂದರಲ್ಲ ಈ ಟೈಮಲ್ಲಿ ನಾನು ಚೀಸ್ ಸ್ಲೈಸ್ ಇಟ್ಟೊಂಟುಲೆ ಗ್ರೇಟ್ ಹಾಕಿ ಚೀಸ್ ಬೇನೆಂಗಿಡ, ಚೀಸ್ ಕ್ಯೂಬ್ಸ್ ಬೇನೆಂಗು ಇಡ, ಇನ್ನೆಲ್ಲೆಂಗೆ ಚೀಸ್ ಸ್ಲೈಸ್ ಇಟ್ಟಂಗಾಯ್ತು. ಚೀಸ್ ಇಟ್ಟಿಟ್ಟು ಒರ್ಕ ಜನ್ಮೂನ್ ಪಟ ಮಿಕ್ಸ್ ಹಾಕಿಟ್ಟು ಮುಚ್ಚಿ ಬೆಚ್ಚಿಟ್ಟುಂಡಲ್ಲೇ 10 ನಿಮಿಷ നല്ല ಬಾಯ್ಲ್ ಆಗೋಗ್ಬಿಟ್ಟು ಹೆಂಗಾಯ್ತು. ഇപ്പോൾ ನಾನಿದ್ರೆ 10 ನಿಮಿಷ നല്ല ಬಾಯ್ಲ್ ಆಗೋಗ್ಬಿಟ್ಟು ಉಂಟುಲೆ. ಇದು ಫೈನಲ್ ಆಯ್ತು. ಇಪ್ಪ ಚೀಸ್ ಎಲ್ಲ ಮೆಲ್ಟ್ ಆಯ್ತು, ಚಿಕನ್ ಎಲ್ಲ ಕರೆಕ್ಟಾയിട്ട് ಬೆಂದಿಟ್ಟು ಬಂದರು. ಲಾಸ್ಟಿಗೆ ಇದಕ್ಕೆ ತೆಲು ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ಇಡೋಣಿಗಾನೆ. നല്ല ടേസ്റ്റി ആവും ഫ്രണ്ട്സ്. ഈ കറി നിങ്ങൾ അവർക്ക് ട്രൈ ആക്കിയിട്ട് നോക്കോರು. പിന്നെ നിങ്ങൾക്ക് കമൻറ്റ് ആക്കോರು നല്ല ഇടാ ഇല്ലേ ചൊന്നിട്ട്. ഈ കറിയും ഇപ്പോൾ ഇവിടെ റെഡി ആയിട്ട്. ನೆಕ್ಸ್ಟ್ ಇಪ್ಪ ನಂಗೆ ಸ್ಪ್ರಿಂಗ್ ರೋಲ್ಡ್ ಮಸಾಲೆ ಚಪ್ಪೆ ಇಡ ಆಲ್ರೆಡಿ ದಾ ഇവിടെ ನಾನು ಕಾಟಿ ಉಂಟುಲ್ಲೇ ಅದಕ್ಕಿಪ್ಪ ನಿಂಗೆ ಬೇನ ಆಯ್ತಾರೆ ಚೀಸ್ ಇಡೋರು. ಚೀಸ್ ಇಲ್ಲ ಆತಂಗ ಟೆನ್ಷನ್ ಹಾಕಂಡ ಖಾಲಿ ಆ ಮಸಾಲೆಲೆ ಸ್ಪ್ರಿಂಗ್ ರೋಲ್ ಹಾಕಿಟ್ಟು ಮೆಡ್ಕ ಸಮೋಸಮ್ಮ ಹಾಕಿಟ್ಟು ಎಡ್ಕೊಂಡು ಹಿಂಗೆ ಚೀಸ್ ಇಡೋಕೆ ಮನಸ್ಸಿನಲ್ಲಿ ಹೆಂಗೆ ಉಂಡು ಕಣ್ಣಿಗೆ ಚೀಸ್ ಇಡೋರು. ಮಕ್ಕಗೆಲ್ಲ ಚೀಸ್ ಪಿಡ್ಸಲ್ಲಿ അങ്ങനെ. ഇപ്പോൾ ഞാനിവിടെ യൂസ് ആക്കി ഉണ്ടുള്ളേ സ്പ്രിംഗ് റോളിൻ്റെ റെഡി ഷീറ്റ്. ഈ ഷീറ്റ് യൂസ് ആക്കിയിട്ട് സ്പ്രിംഗ് റോൾ ಹಾಕಿಂಗೆ നല്ല ಕರ್ಕುರಾയിട്ട് ಬಂದಿ ಕ್ರಿಸ್ಪಿ ಆയിട്ട്. ಇದು ಎಡ್ಕೋಗಲ್ಲ ಆವತ್ತಂಗ ಸ್ಪ್ರಿಂಗ್ ರೋಲ್ಡೆ ನಂಗೆ ದೋಸೆ ಬೀತಿಟ್ಟು ಹಾಕಲಿ അങ്ങനെ ಹಾಕಿ ಹೆಂಗಾಯ್ತು. ನಾನು ಎಪ್ಪೋಲು ಸ್ವಿಸ್ ಅಂಗಲ್ದು എടുക്കರೆ ಸಮೋಸ ಪಟ್ಟಿ ಆಯಂಗುം ಸ್ಪ್ರಿಂಗ್ ರೋಲ್ಡ್ ഷീറ്റ് ആയಂಗುം നല്ലിക്കര ಅಂಗಲ್ದು ಪಫ್ ಆಸ್ಟ್ರಿ ಬಂಡು ಕುನಫಡೋ ಬಂಡು ಎಲ್ಲ ನಲ್ಲಿಕ್ಕರ ಅಂಗಲ್ ಐಟಮ್ಸ್ ಎಲ್ಲ ಮಾತ್ರ ಕಾಸ್ಟ್ಲಿ ಇಂಡ ಅತ್ತರಮೆ. ಸ್ಪ್ರಿಂಗ್ ರೋಲ್ ನಿಂಗೆ ಫೋಲ್ಡ್ ಹಾಕಿಡ್ದೆಲ್ಲ ಗೊಂತಿಕ್ಕು ನಾನು ಜನ್ಮೂನ್ ಪಟ್ಟ ಕಾಟಿರಲ್ಲೇ ಈಸಿ ಆಯ್ತು. ಇങ്ങനെ ഒരു ಸ್ಕ್ವೇರ್ ಬಲೆ ಬೆಚ್ಚಿಟ್ಟು ಕಾರ್ನರ್ಗೆ ಮಸಾಲೆ ಇಟ್ಟಿಟ್ಟು ಇങ്ങനെ ಫೋಲ್ಡ್ ಹಾಕಿ ಹಿಂಗೈತಿ. ಎತ್ತರ ನಿಂಗೆ ಸಪೂರತ್ಲು ಫೋಲ್ಡ್ ಹಾಕೋತೀರು ಅತ್ತರ ಸಪೂರತ್ಲು ಉಂಡಲ್ಲೇ ಸ್ಪ್ರಿಂಗ್ ರೋಲ್ ಹಾಕಿಟ್ಟು ಇಡ್ಕೋರು. ನಾ ಪಿನೆ ಇಂಡು ಉಂಡಲ್ಲೇ ಸ್ಪ್ರಿಂಗ್ ರೋಲು ಕಾಯ್ಕಿಡ್ದೆಲ್ಲ ಕಾಟಿಟ್ಲೆ ಎಂದೆ ಚೊಂದಿನ ಚೀಸ್ ಇಟ್ಟದಲ್ಲೇ ഒരു 6-4 ಪಿನೆ ನಾನು ಇದ್ರೆ ಫ್ರೈ ಹಾಕಿರಿ ಬೆಚ್ಚ ಬೆಚ್ಚ ತಿನ್ನೊಂಬೊತ್ತಿಗೆ ಆ ಚೀಸಿಗೆ ಮೆಲ್ಟ್ ಆಯ್ತಿಗೆ ಬರೋಂಬತ್ತು ಮಕ್ಕಗೋರು ಕೊಸ್ಸಿ ಅವಡಲ್ಲೇ ಅದಕ್ಕೆ ಬೇನಾಯ್ತು. ഇപ്പോൾ ಎಲ್ಲ ಸ್ಪ್ರಿಂಗ್ ರೋಲ್ ಹಾಕಿಟ್ಟಾಯ್ತು. ನಾನೂಡೆ ಜಿಪ್ ಲಾಕ್ ಬ್ಯಾಗ್ ಉಂಡಲ್ಲೇ ಇದ್ರೊಳಗೆ ಇಟ್ಟಿಟ್ಟುಂಡಲ್ಲೇ ಫ್ರೀಸರ್ಲು ಬೇಕ್ರಿಂಗೆಲ್ಲ ಈಸಿ ಆಯ್ತು ಅವಡು. 1 ಮಂತ್ ತೊಳ್ಳಿಂಕಿದ್ದು ಫ್ರೀಸರ್ಲು ಬೆಚ್ಚಿಟ್ಟು ಯೂಸ್ ಹಾಕ ಪ್ರಾಬ್ಲಮ್ ಎಂದು ಮೌಲೆ ಕಾಯ್ಕರೆ ಆಂಟಿ 5 ನಿಮಿಷ ಮುನ್ನೋಲು ಫ್ರೀಸರ್ ಎಡ್ತಿಟ್ಟು ಡೈರೆಕ್ಟ್ ಎಣ್ಣೆಗಿಟ್ಟಂಗೆ ಆಯ್ತು ಪ್ರಾಬ್ಲಮ್ ಎಂದು ಮಣ್ಲೆ. ഇപ്പോൾ ಸ್ಪ್ರಿಂಗ್ ರೋಲು ಮೈತು. ನೆಕ್ಸ್ಟ್ ഇപ്പോൾ ಫಲೂದ ಕೋಲ್ಡ್ ಆಯ್ತು ರೆಡಿ ಆಯ್ತು. ಲಾಸ್ಟಿಗೆ ಇದಕ್ಕೆ ಜೆಲ್ಲಿ ಬೆಚ್ಚಿಟ್ಟಿದ್ಮೇಲೆ ನಾನು ಆದರೆ ചെറിയ കട്ടാക്കിയിട്ടിട്ടേ ಇದಕ್ಕೂ ಮತ್ತೆ ಕ್ಯಾಶ್ಯೂ ತೆಲ್ಲು ರೋಸ್ಟ್ ಹಾಕಿಟ್ಟು ಇಟ್ಟೆಂಗೂ നല്ല ಅವಡು ಕುಡಿಕೊಂಬತ್ತಕ್ಕೂ. ಲಾಸ್ಟಿಗೆ ಫೈನಲ್ ಆಯ್ತು ನಾಷ್ಟತ್ತಿಗೆ ಇಪ್ಪ ನಾಷ್ಟತ್ತಿಗೆ ನಾನು ಪಿಂಡಿ ಹಾಕಿ ಉಂಟುಲೆ. ನಾನು ಎಪ್ಪೋರ್ಲು ಚೊಲ್ಲೆಲೆ ಪೊಣ್ಣಿ ರೈಸ್ ಉಂಟು ಅದೇ ರೈಸ್ ಯೂಸ್ ಹಾಕಿಟ್ಟು ನಾನು ಪಿಂಡಿ ಹಾಕಿ ಉಂಟುಲೆ. ರೈಸರೆ ಚಂದ 4 ಪಟ ವಾಶ್ ಹಾಕಿಟ್ಟು ನಲ್ಲೆ ತನ್ನಿ ಬೀತಿಟ್ಟು 6-7 ಗಂಟೆ ನೆನೆಯೋಗು ಬೆಚ್ಚಿರೆ ಇದ್ರಿ. ಇದ್ರೆ ಗ್ರೈಂಡ್ ಹಾಕೊಂಬತ್ತು ನಲ್ಲೆ ನೈಸ್ ಐಟ್ ಗ್ರೈಂಡ್ ಹಾಕಂಡ ತರಿ ಬಲ್ಲ ಇಟ್ಟು ಗ್ರೈಂಡ್ ಹಾಕೋರು. ಬೇನಾಯ್ತಾರೆ ಉಪ್ಪು തേങ്ങ ചരച്ചതിടോൺ പിന്നെ എനിക്ക് എത്ര ഇടോക്ക് മനസ്സുണ്ട് അത്ര ഇടോർ തേങ്ങ യാറെ തേങ്ങ ഇട്ടിട്ട് ഈ പിണ്ടി ആക്കിയും കൊണ്ടല്ലേ ഭാരി നല്ല ടേസ്റ്റി ആവും ഫ്രണ്ട്സ്. തേങ്ങ ഉപ്പെല്ലാം ഇട്ടിട്ട് വർക്ക് ചെയ്തിട്ട് ചന്ത മിക്സ് ആക്കിയോളെ നല്ല നൈസായിട്ട് അരച്ചിട്ടില്ല തെല്ല് തരി ബല ഉണ്ട് പിട്ടല് നൈസായിട്ട് അരച്ചിങ് ഉണ്ടല്ലേ പിണ്ടി തിന്നോകത്ര നല്ല ആവില്ല. ಇದರವರೆಗೆ നല്ല ಮಿಕ್ಸ್ ಹಾಕಿಟ್ಟು ಇದಕ್ಕೆ ಬೇನಾಯ್ತರ ಪತ್ತರ ಪಿಟ್ಟಿಟ್ಟುಂಡಲ್ಲೇ ಚಂದ ಮಿಕ್ಸ್ ಹಾಕಿಟ್ಟು ನಂಗೆ ಪಿಂಡಿ ಹಾಕೋಗ ಆವೋಣ ಅತ್ತರ ಗಟ್ಟಿಲಿ ಈ ಪಿಟ್ರೆ ನಂಗೆ ರೆಡಿ ಹಾಕಿಟ್ಟು ಇಡ್ಕೊಂಡು ನಾ ಫಸ್ಟಿಗೆ ನೋಕೋರ್ದು ಮಿಕ್ಸ್ ಹಾಕಿಟ್ಟು ಉಂಡೆ ಹಾಕೋಗ ಆವಡ ನೋಕಿರೆ ಅದಲ್ಲಕ್ಕ ಸ್ಮೂತ್ ಬಲ ಇತ್ತು ಪಾಡ ನಾನು ಎಕ್ಸ್ಟ್ರಾ ಪಿಟ್ಟಲ್ಲಿ ಇಟ್ಟಿಟ್ಟು ಸಮ ಹಾಕಿಟ್ಟು ಉಂಡಲ್ಲೇ ಪಿಂಡಿ ಹಾಕಿಟ್ಟು ಇಡ್ತೀರಿ. ಇಪ್ಪ ನಲ್ಲೇ ಪರ್ಫೆಕ್ಟ್ ಆಯ್ತು ಬಂದರೆ ಪಿಂಡಿ ಹಾಕೋ ಕರೆಕ್ಟ್ ಆಯ್ತು. ರೌಂಡ್ ಶೇಪ್ ಬೆನೆಂಗೆ ಹಾಕ ಎಂಗನೆ ಬೆನೆಂಗೆ ಹಾಕ ನಿಂಗೆ ನಾನು ಒರ್ಕೈ ಪಿಂಡಿ ಹಾಕಿರಿ ಪಿಂಡಿರಿಪ್ಪ ഒരു 20 ನಿಮಿಷ ಬೇಯೋಗಿ ಬೇಯ್ಕೊಂಡು ಸ್ಟೀಮ್ ಹಾಕೋಗಿ ಬೇಯ್ಕೊಂಡು 20 ನಿಮಿಷ ಮೈ ಅವಡು ಪಿಂಡಿ ಬೇಯೋಗು ಯಾರ ಬೇನುಂಟಿಲ್ಲ. പിന്നെ ഫ്രൂട്ട്സ് കൂടെ ನಾನು ಬಚ್ಚಂಕಾಯಿ ಆ್ಯಪಲ್ ಬಾಳೆ
ಬೇರೆ ಫ್ರೂಟ್ಸ್ ಎಲ್ಲ ಕಟ್ಟಾಕೋ ಪೋಯಿಟ್ಲೆ ನಾನು ಹಿಂಡು ಸ್ಪ್ರಿಂಗ್ ರೋಲ್ ನೋಕೋರು ನಿಂಗೆ ಫ್ರೈ ಆಯ್ದು ಕಾಂಡಲ್ಲೇ നല്ല അടിപൊളി ആയിട്ട് ಎಲ್ಲ ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್. ಚೊಮ್ಮೆ ಈಸಿ ಆയിട്ടുಂಡು ಕಾಣೋಗುം ಚಂದ ಕಾಣು ಟೇಸ್ಟು ಮಾತ್ರಮೇ നല്ല ಇಡು. ನಿಂಗೆ ವಿಡಿಯೋ ಇಷ್ಟ ಆಯ್ತು ಅಂತ ಕಂಡೆಂಗೆ ಪ್ಲೀಸ್ ಲೈಕ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು, ಶೇರ್ ಹಾಕೋರು. ವಿಡಿಯೋ ಆರು ನೋಕಿಲ್ಲ ಉಂಡಲ್ಲೇ ಭಯಂಕರ ಬೇಜಾರವಡು. ಪ್ಲೀಸ್ ಎಲ್ಲರಿಗೂ ಶೇರ್ ಹಾಕಿ ಚೊಮ್ಮೆ ವ್ಯೂ ಸಬ್ಸ್ಕ್ರೈಬ್ ಎಲ್ಲ ಬರ್ನೋಂಗೆ ಸಪೋರ್ಟ್ ಹಾಕೋರು ಫ್ರೆಂಡ್ಸ್.